ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಸರಾ ಆರಂಭ ಆಗ್ತಾ ಇದೆ. ಕಳೆದ ಬಾರಿ ನಾನು ರಿಪಬ್ಲಿಕ್ ಕನ್ನಡದಲ್ಲಿ ಓರ್ವ ಮುಖ್ಯ ಅತಿಥಿಯನ್ನು ನಿಮಗೆ ಪರಿಚಯಿಸಿದ್ದೆ. ನಿಮಗೆ ಗೊತ್ತಿರುತ್ತೆ ಅವರು. ಅದು ಆ ಕಾರ್ಯಕ್ರಮವನ್ನು ದೇಶದಾದ್ಯಂತ ದೇಶ ವಿದೇಶಗಳಲ್ಲಿ ಎಷ್ಟು ಲಕ್ಷ ಮಂದಿ ವೀಕ್ಷಿಸಿದರು ಅಂತಂದರೆ ಮತ್ತೊಮ್ಮೆ ಅವರ ಕಾರ್ಯಕ್ರಮ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಮತ್ತೊಮ್ಮೆ ಅವರ ಕಾರ್ಯಕ್ರಮವನ್ನು ಈ ದಸರಾ ನಿಮಿತ್ತ ಮಾಡ್ತಾ ಇದ್ದೀನಿ. ಕೆಲವು ಪ್ರಶ್ನೆಗಳನ್ನು ಕೂಡ ಕೇಳಲಿಕ್ಕಿದೆ. ಏನಾಗುತ್ತೆ, ಯಾಕೆಂತಂದರೆ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ದೇಶ ಮೊದಲು, ಹಾಗೆಯೇ ರಾಜ್ಯದ ವಿಚಾರ ಬಂದಾಗ ರಾಜ್ಯ ಮೊದಲು. ಹಾಗಿದ್ರೆ ಯಾರಿರ್ಬೋದು ಆ ಮುಖ್ಯ ಅತಿಥಿ? ಎಸ್, ರಾಜಗುರುಗಳು ಮತ್ತು ದ್ವಾರಕನಾಥ್ ಅವರು. ರಾಜಗುರು ದ್ವಾರಕನಾಥ್ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಮಹಾಲಯ ಅಮಾವಾಸ್ಯೆಯಲ್ಲಿ ಭಾರತದಲ್ಲಿ ಮತ್ತು ಭಾರತೀಯ ಪರಂಪರೆಯಲ್ಲಿ ಹಿಂದೂ ಧರ್ಮದಲ್ಲಿ ಒಂದು ವಿಶೇಷವಾದ ಸ್ಥಾನಮಾನ ಇದೆ. ಸೈಂಟಿಫಿಕ್ ಆಗಿ ಹೇಳಿದಾಗಲೂ ಕೂಡ ಅದನ್ನು ಬಿಗ್ ಬ್ಯಾಂಗ್ ಥಿಯರಿ ಆರಂಭ ಆಗಿದ್ದಲ್ಲಿ ಅಂತ ಹೇಳ್ತಾರೆ. ಅಂದರೆ ಈ ಏನು ಬ್ರಹ್ಮಾಂಡ ಸೃಷ್ಟಿಯಾದ ದಿನ. ಸೊ ಹಾಗಾಗಿ ಅದು ಮಹಾಲಯ ಅಮಾವಾಸ್ಯೆ ಅಂತಂದರೆ ಹಿರಿಯರಿಗೆಲ್ಲ, ಅಂದರೆ ಆರಂಭದಿಂದ ಇಲ್ಲಿ ತನಕ ಯಾರೆಲ್ಲ ಬಂದರು ಅವರನ್ನೆಲ್ಲ ನಮಿಸುವಂಥ ದಿನ ಅಂಥೇಳಿ. ಏನು ವಿಶೇಷತೆ ಈ ಬಾರಿ? ಮೊಟ್ಟ ಮೊದಲಿಗೆ ಕನ್ಯಾಮಾಸ ಮುಗಿತಾ ಬರ್ತಾ ಇದೆ. ಸವಿತೃ ಆಷಾಢ್ಯಾದಿ ಪಂಚ ಅಪರಮಹಾಲ ಪಕ್ಷ ಅಂತ ಹೇಳ್ತಾರೆ. ಅದನ್ನು ಆಷಾಢ ಮಾಸದಲ್ಲಿ 15 ದಿವಸ ಒಂದು ಪಕ್ಷ, ಶ್ರಾವಣದೆರಡು 3, ಭಾದ್ರದೆರಡು ಒಟ್ಟು 5. ಈ 5 ತಿಂಗಳು ತುಂಬ ಶ್ರೇಷ್ಠ ಅಂತ ಶಾಸ್ತ್ರಗಳು ಬರೆದುಬಿಟ್ಟಿದ್ದಾರೆ. ಉತ್ತರಾಯಣ ಬಂದ ಕೂಡಲೇ ಹಬ್ಬ ಹರಿದಿನ ಎಲ್ಲ ಬಂದುಬಿಡ್ತವೆ. ಮದುವೆ ಮಾಡ್ತಾರೆ, ಮುಂಜಿ ಮಾಡ್ತಾರೆ, ಬ್ರಹ್ಮೋದಶ ಮಾಡ್ತಾರೆ, ಏನೇನು ಪುಣ್ಯಕಾರ ಮಾಡೋಕ್ಕೂ ಚಂಡಿಕಾಯಾಗ ಮಾಡೋರಿದ್ದಾರೆ, ರುದ್ರಾಗ ಮಾಡೋರಿದ್ದಾರೆ. ಉತ್ತರಾಯಣಕ್ಕೆ ಅದು ಮೀಸಲಾಗಿದೆ. ಮನೆ ಕಟ್ಟೋದು, ಮನೆ ವಾಸ್ತು ಪೂಜೆ ಮಾಡೋದು ಎಲ್ಲವೂ ಇದೆ. ಆದರೆ ಈ ಒಂದು ನಮ್ಮ ಭಾರತ ಪರಂಪರೆಯಲ್ಲಿ ಉತ್ತರಾಯಣ ದಕ್ಷಿಣಾಯನ ಮಾಡಿ ದಕ್ಷಿಣಾಯನ ದೇವತೆಗಳಿಗೇ ಅದು ಮೀಸಲಾಗಿಟ್ಟಿದ್ದಾರೆ. ಅದನ್ನು ಉತ್ತರಾಯಣದಲ್ಲಿ ದೇವರುಗಳ ವ್ರತಗಳು ಬೇಕಾದಷ್ಟು ರಾಮನವಮಿ, ನರಸಿಂಹ ಜಯಂತಿ ಎಲ್ಲ ಬಂದ್ಬಿಡುತ್ತೆ, ಉದ್ದಕ್ಕೆ ಬಂದ್ಬಿಡುತ್ತೆ, ಎಲ್ಲ ಬಂದ್ಬಿಡುತ್ತೆ. ಆಷಾಢ ಬಂತು ಅಂತಂದರೆ ಅದು ಕರ್ಕಾಟಕ ರಾಶಿಗೆ ಯಾವತ್ತು ಸೂರ್ಯ ಬರ್ತಾನೆ ಅದು ದಕ್ಷಿಣಾಯನ ಆಗುತ್ತೆ. ಯಾವತ್ತು ಮಕರ ರಾಶಿಗೆ ಸೂರ್ಯ ಬರ್ತಾನೆ ಅವತ್ತು ಉತ್ತರಾಯಣ ಆಗುತ್ತೆ. ಆಗಲೇ ನಾವು ಕರ್ಕಾಟಕ ರಾಶಿ 2 ತಿಂಗಳು ಕಳೆದುಬಿಟ್ಟಿದ್ದೀವಿ. ಅಂದರೆ 4-5 ಪಕ್ಷ ಮುಗಿದೋಯ್ತು. ನಾಳೆಗೆ ಶಾಸ್ತ್ರೀಯವಾಗಿ ಈ ಒಂದು 5 ಪಕ್ಷಗಳನ್ನು ಏನು ಹೇಳ್ತಾರೆ, ಪಂಚ ಅಪರಮಾಲ ಪಕ್ಷಗಳನ್ನು ನಾಳೆಗೆ ಒಂದು ಅಂತ್ಯಕ್ಕೆ ಅದು ಬರುತ್ತೆ. ಆದರೆ ಮಾಡೋರಿಗೆ ಇನ್ನೂ 15 ದಿವಸ ಬಾಕಿ ಇದೆ. ಮುಂದಿನ ತಿಂಗಳು 15ನೇ ತಾರೀಕು ಅಂದರೆ ತುಲಾ ಸಂಕ್ರಮಣ ಆಗೋವರೆಗೂ ಬೇಕಾದ್ರೆ ಹಿರಿಯ ಕಾರ್ಯವನ್ನು ಮಾಡ್ತಕ್ಕಂಥದ್ದಕ್ಕೆ ರೂಢಿ ಇದೆ. ಇವತ್ತು ಆಲ್ರೆಡಿ ಸಿದ್ದರಾಮಯ್ಯನವರ ಪತ್ನಿ 14 ಸೈಟ್ ವಾಪಸ್ ಕೊಟ್ಟರು. ಒಂದಿತ್ತು ಅರೆಸ್ಟ್ ಆಗ್ತಾರೆ, ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ. ಅರೆಸ್ಟ್ ಆಗ್ತಾರಾ, ರಾಜೀನಾಮೆ ಕೊಡ್ತಾರಾ, ಬಚಾವಾದ್ರಾ? ನಾನು ಹಿಂದೆ ಈ ಒಂದು ನಿಮ್ಮ ರಿಪಬ್ಲಿಕ್ ಟಿ ವಿ ನನಗೆ ನಿಮ್ಮ ರಿಪಬ್ಲಿಕ್ ಬಂದರೆ ರಿಪಬ್ಲಿಕ್ ಆಫ್ ಇಂಡಿಯಾ ಜ್ಞಾಪಕ ಬರುತ್ತೆ. ಏನೋ ನನ್ನದು ಒಂದು ಪಾತ್ರ ಇದೆ ಅಂತ ನಾನು ಬಂದುಬಿಟ್ಟಿದ್ದೇನೆ, ತಯಾರಾಗಿದ್ದೇನೆ. ನೀವು ಕೇಳಿದ್ರೆ ಒಳ್ಳೆಯ ಪ್ರಶ್ನೆನೇ. ನಾನು ಈ ಸಂವತ್ಸರ ಕ್ರೋಧನಾಮ ಸಂವತ್ಸರ ಯುಗಾದಿಗೆ ನಾನು ನಿಮ್ಮಲ್ಲೇ ಹಿಂದೆ ಬಂದಿದ್ದೆ. ನನಗೆ ಕ್ರೋಧ ಅಂತ ಅರ್ಥ ಏನು? ಕ್ರೋಧ ಅಷ್ಟೇ, ದ್ವೇಷ ಮಾಡೋದು, ಜಗಳ ಮಾಡೋದು, ಇವನು ಬೈದು ಅವನು ಬೈಯೋದನ್ನು. ಆದರೆ ಪ್ರಜಾಸುಖನ BJPಯವರು ಮರೆತಿದ್ದಾರೆ, ಎಲ್ಲ ಪಕ್ಷಗಳು ಮರ್ತು ಹೋಗ್ಬಿಟ್ಟಿದ್ದಾರೆ. ಅವರ ಸ್ವಾರ್ಥ ಅಥವಾ ಅವರು ಏನೋ ಅವರ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಳೋಕೆ ಏನೋ ಮಾಡಿಕೊಂಡು ಅದರಲ್ಲಿ ತೊಳೆದಾಡ್ತಾ ಇದ್ದಾರೆ. ಇಲ್ಲ ಬೇರೆ ಎಲ್ಲಿ ಚುನಾವಣೆ ಇರುತ್ತೋ ಅಲ್ಲಿಗೆ ಓಡಬೇಕು ಅಂತ ಕಾಯ್ತಾ ಇದ್ದಾರೆ. ನಿರ್ಲಕ್ಷ್ಯವಾಗಿ ಕಂಡಿದ್ದಾರೆ. ಅದು ಆ ಸಂವತ್ಸರ ದೋಷ. ಕ್ರೋಧನಾಮ ಸಂವತ್ಸರ ಅಂತಂದರೆ ಈ ವರ್ಷ ಪೂರ್ತಿ ಹೀಗೆ ಇರುತ್ತೆ. ಕ್ರೋಧದಲ್ಲೇ ಇದೆ. ನಿಮ್ಮ ಪ್ರಶ್ನೆ ಅಷ್ಟೇ ಉತ್ತರ. ನಾನು ಇಷ್ಟೇ ನಮ್ಗೆ ಹೇಳ್ತೇನೆ. ಹೌದು, ಸಿದ್ದರಾಮಯ್ಯವರು ಸೈಟ್ ಕೊಟ್ಟಿದ್ದಾರೆ, ನಿಜ. ಸೈಟ್ ವಾಪಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇವತ್ತು ಮಾಡೋ ತೀರ್ಮಾನ ಯಾವತ್ತು ಗರಡೇಶ್ವರ ಯಾವತ್ತೇ ಕೊಡ್ಬೋದಾಗಿತ್ತಲ್ಲ. ಅದಕ್ಕೆ ಗುರುವಿಂದರೆ ಗುರು ಮುಟ್ಟಕ್ಕಾಗತ್ತೆಯೇ? 2006ರಲ್ಲಿ ನಮ್ಮನೇ ಕರ್ಕೊಂಬಂದು 254 ಕೋಟಿಯಿಂದ ಚಾಮುಂಡಿಯಿಂದ ಗೆಲ್ಲಿಸ್ಕೊಂಬಂದೆ. ನಮ್ಮ ಹತ್ರ ತುಂಬ ಚೆನ್ನಾಗಿದ್ದರು. ನನ್ನ ಕೈಗೆ ಸಿಕ್ಕಿದ್ರೆ ಖಂಡಿತ ಅವತ್ತೇ ವಾಪಸ್ ಕೊಡಿಸ್ತಾ ಇದ್ದೆ, ಖಂಡಿತವಾಗಲೂ. ನಮ್ಗೆ ಅಷ್ಟು ಬುದ್ಧಿ ಇದೆ ಏನು ಮಾಡಬೇಕು ಅಂತೇಳಿ. ಅವ್ರು ನಾನು ಕೇಳಲಿಲ್ಲ, ನಾನು ಹೇಳಲಿಲ್ಲ. ಅವ್ರು ಒಳ್ಳೇದಾಗಬೇಕು ಅಂತ ಬಯಸ್ತೀನಿ ಅವ್ರಿಗೆ. ಆದರೆ ಏನಾಗಿದೆ ಅಂತಂದರೆ ಈಗ ಅವ್ರು ಏನು ಮಾಡಿದ್ರು ಕೂಡ ವಕ್ರ ಶನಿ ಇದೆ. ರಾಹುಕೇತುಗಳು ಮೀನರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನೇನು 20 ದಿವಸಕ್ಕೆ ಗುರು ಕೂಡ ವಕ್ರವಾಗಿಬಿಡ್ತಾನೆ. ಹೇಗೆ ಅವರು ವಾಪಸ್ ಕೊಟ್ಟರೆ ವಾಪಸ್ ಕೊಟ್ಟಾಗ ತಕ್ಷಣ ಅವ್ರ ಮೇಲೆ ಏನು ಆಪಾದನೆಗಳು ಬಂದಿದೆ ಅದು ಹೋಗುತ್ತೆ? ಹಾಗಲ್ಲ. ಕಷ್ಟ ಇದೆ. ಒಂದ್ಸತಿ ರಾವಣ
ಅಖಂಡವಾಗಿ ಈಶ್ವರ ಪ್ರಾರ್ಥನೆ ಮಾಡಿ 6,000 ವರ್ಷ ತಪಸ್ ಮಾಡಿದ್ದ. ಆತ್ಮಲಿಂಗವನ್ನೇ ಕೊಟ್ಬಿಟ್ಟ. ಅವ್ನು ದುಷ್ಟ ಅಂತ ಅವ್ನು ಗೊತ್ತಾಗಲಿಲ್ಲ, ಕೊಟ್ಬಿಟ್ಟ. ವಿಷ್ಣು ಬಂದೇಳ ದುಷ್ಟ ಅವನಿಗೆ ಕೊಡಬೇಡ, ಅವನು ಸಂಹಾರ ಮಾಡೋಕ್ಕಾಗಲ್ಲ, ಆ ವಿಷ್ಣುವೇ ಅವನ ರಾಮಾವತಾರದಲ್ಲಿ ಕೊಡಬೇಕಾಗತ್ತೆ ಅಂತ ಹೇಳ್ತಾನೆ. ಆಗ ವಿಷ್ಣು ಸೂರ್ಯನ ಮರೆ ಮಾಡಿ ಅದನ್ನು ಆ ಒಂದು ಈಶ್ವರನ ತೆಗೆದು ಅಲ್ಲಿ ಇಡ್ತಾನೆ. ಸಂಧ್ಯಾವನೆಗೆ ಹೋಗ್ತಾನೆ, 3 ಸತಿ ಕರಿತಾನೆ, ಬರೋಕ್ಕಾಗಲ್ಲ, ಗೋಕರ್ಣದಲ್ಲಿ ಸ್ಥಾಪನೆ ಮಾಡಿಬಿಡ್ತಾನೆ. ಅಂಥ ರಾವಣನಿಗೆ ಅಂಥ ಕಂಟಕಗಳು ಬಂದ ಮೇಲೆ, ಕಂಟಗಳು ನೋಡಿ ಎಂಥ ಕೆಟ್ಟ ಹೆಸರು ಬಂತು ರಾವಣನಿಗೆ. ಅವನಿಗೇನು ಯಾರಿಂದನೂ ಭಯ ಇಲ್ಲ ಅವನಿಗೆ. ಏನು ತಪ್ಪು ಕೇಳುವಾಗ, ಏನೋ ಕೇಳುವಾಗ ನಾನು ಶೆಟ್ರ್ ಹತ್ರ ಬಂದರೆ ಸ್ವಲ್ಪ ಜ್ಞಾನ ಕೊಟ್ಟಿದ್ದು ಕೇಳಬೇಕು, ಇಲ್ಲ ಸ್ವಲ್ಪ ನಮ್ಗೆ ಫೀಸ್ ಕೊಟ್ಬಿಟ್ಟಿದ್ದು ಕೇಳಿದ್ರೆ ಕೊಟ್ಟು ಕಳೆದು ಬಿಡ್ತೀರಾ, ಅದು ಉಪಯೋಗವಾಗಲ್ವೇ ಅದು? ಹಾಗೆ ನಾವು ಏನು ಕೇಳಬೇಕು ಅಂತ ನಮಗೆ ಬುದ್ಧಿ ಇರಬೇಕು. ರಾವಣನೆಲ್ಲ ಕೇಳ್ದ, ಮನುಷ್ಯನ ಸಾವು ಬರಬಾರ್ದು ಕೇಳಿದ್ರೆ ಸಾಯ್ತಿರಲಿಲ್ಲ ಅವನು. ಅವನಿಗೆ ದೇವ್ರ ಮನಸ್ಸು, ಓಕೆ, ಮನುಷ್ಯನಿಗೆ ಸಾವು ಬರ್ಬೋದು, ಸಾಯ್ತಿರ್ಲಿಲ್ಲ. ಮನುಷ್ಯನಿಂದ ಸಾವು ಬರಬಾರ್ದು ಕೇಳಿದ್ರೆ ಸಾಯ್ತಿರಲಿಲ್ಲ. ಯಾಕೆ ಹೇಳಿದೆ ಅಂತಂದರೆ ನಿಮಗೆ ಹೀಗಾಗಿದೆ. ನಾನು ಕೇಳ್ತಿರೋದು, ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರ ಸಿದ್ದರಾಮಯ್ಯ ಅಂತ. ಏನು ಬೇಕಾದ್ರೂ ಇರಲಿ, ನವಂಬರ್ 15ನೇ ತಾರೀಕೊಳಗೆ ಎಲ್ಲ ತೀರ್ಮಾನ ಆಗುತ್ತೆ. ಸ್ವಲ್ಪ ನಿಧಾನ ಆಗುತ್ತೆ, ನವಂಬರ್ 15 ನಿಧಾನ ಆಗುತ್ತೆ. ಅವರು ಅಷ್ಟು ಬೇಗ ಕೊಡೋದಿಲ್ಲ ಅವರು. ಆದರೆ ಗ್ರಹಗಳು ಅವ್ರನ್ನ ಬಿಡೋ ಥರ ನನಗೆ ಕಾಣೆ. ಓಕೆ, ಈಗ ದೊಡ್ಡ ಪಂಡಿತರು ನಂಗೆ ಇರ್ಬೋದು. ನವಂಬರ್ 15 ನನಗಿಂತ ಉತ್ತಮವಾದವರು, ಪಂಡಿತರು, ಪಂಡಿತೋತ್ತಮರು, ಅತ್ಯಂತ ವಿದ್ಯೆ ಇರತಕ್ಕಂಥವ್ರು, ಪಾಂಡಿತ್ಯ ಇರತಕ್ಕಂಥವ್ರು, ಜ್ಞಾನ ಇರತಕ್ಕಂಥವ್ರು, ವಿದ್ಯಾವಂತರಿದ್ದಾರೆ. ನಾನು ಅವ್ರ ಮುಂದೆ ಇಲ್ಲ, ಅರ್ಥ ಆಯ್ತು ನೀವು ಹೇಳಿದ್ದು. ಕಷ್ಟ ಇದೆ, ಆದರೆ ಮುಖ್ಯಮಂತ್ರಿ ಪಟ್ಟವನ್ನು ಅಷ್ಟು ಸುಲಭದಲ್ಲಿ ಅವರು ಬಿಟ್ಟು ಕೊಡೋದಿಲ್ಲ. ಆದರೆ ನಾನು ಹೇಳೋದು ಗ್ರಹಚಾರ ಎಲ್ರಿಗೂ ಬಂದೇ ಬರುತ್ತೆ. ಈಗ ನಾನು ಕೇಳ್ತೇವೆ ಇನ್ನೊಂದು ಪ್ರಶ್ನೆ. ಈಗ ಇವರ ನಂತರ 2.5 ವರ್ಷನೋ ಡಿ ಕೆ ಶಿವಕುಮಾರ್ ಅಂತ ಇತ್ತು. ಆದರೆ ಮುಂದೆ ಬಂದರೆ ಮುಂದಿನ ಇವರ ನಂತರದ ಮುಖ್ಯಮಂತ್ರಿ ಅಂಥೇಳಿ. ಆದರೆ ಡಿ ಕೆ ಶಿವಕುಮಾರು ಎಷ್ಟು ಬಲಿಷ್ಠವಾಗಿ ಸಿದ್ದರಾಮಯ್ಯನವ್ರ ಜೊತೆ ನಿಂತಿದ್ದಾರೆ ಅಂತಂದರೆ, ಅಂದರೆ ಅವ್ರಿಗೆ ಈ ಥರ, ಅಂದರೆ ಯಾವುದೋ ಒಂದು ಕಾರಣಕ್ಕಾಗಿ ಮುಖ್ಯಮಂತ್ರಿ ಪಟ್ಟ ಹೋದಾಗ ನಾನು ಹೋಗಿ ಆ ಥರ ಕೂತ್ಕೊಳ್ಳೋದಕ್ಕೆ ಏನೋ ಇಷ್ಟ ಇದ್ದಂಗೆ ಕಾಣ್ತಾ ಇಲ್ಲ. ಅವರು ಒಂದು ಹೇಳಿದರು, ಸಿದ್ದರಾಮಯ್ಯ ಬಲಿಷ್ಠ ಆಗಿದ್ದರೆ ನಾನು ಬಲಿಷ್ಠ, ನಾನು ಬಲಿಷ್ಠ ಆಗಿದ್ದರೆ ಕಾಂಗ್ರೆಸ್ ಬಲಿಷ್ಠ ಅಂತೇಳಿ. ಹಾಗಿದ್ದ ಪಕ್ಷದಲ್ಲಿ ಈ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಸಂದರ್ಭ ಇದೆಯಲ್ಲ, ಅದು ಈ ಸಂದರ್ಭನ ಅಥವಾ ಅದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆಯಾ? ಇಷ್ಟ ಕಷ್ಟಗಳನ್ನು ಪರಮಾತ್ಮ ಖಂಡಿತವಾಗಲಿ ಕೇಳಲ್ಲ. ರಾಕ್ಷಸರು ವಿಭೀಷಣ ಹುಟ್ಟಿದ್ರು ಕೂಡ ವಿಭೀಷಣನು ಅವರ ರಾವಣನ ಒಂದು ಮಾತಾಡಿದಾರ್ದಲೇ ರಾಮನ ಶರಣು ಹೋಗಿ ಸುಮ್ಮನೆ ಹಿಡ್ಕೊಂಡ್ಬಿಡ್ತಾನೆ. ಅವನು ರಾಕ್ಷಸ ಅಂತ ಹೇಳಿದ ದೈವಭಕ್ತನಾಗಿ ರಾಮನ ಸೇವೆ ಮಾಡಿ ಇವತ್ತಿಗೂ ಲಂಕಾನೇ ವಿವಾಷ್ಟ ಅವನ ಕೈಲೇ ಇದೆ. ಅಲ್ಲಿ ರಾಕ್ಷಸ ಪರ್ವತ ನಿಂತಿದೆಯಾ ಲಂಕದಲ್ಲಿ? ಬೇಡ. ನೇಪಾಳ ಹಿಂದೂ ದೇಶ, ನೇಪಾಳದಲ್ಲಿ ಯಾರು ಅವರು ಭಾರತಕ್ಕೆ ಅಂಟುಕೊಂಡಿರಬೇಕು. ಭಾರತದ ಅವಿಭಾಜ್ಯ ಅಂಗ ಅದು. ಅವರು ಹಿಂದೂ ಧರ್ಮದ ದೇಶ, ಅದನ್ನು ಧರ್ಮ ತೊಳಿತಿದ್ದಾರೆ. ನೆನ್ನೆ ಏನಾಯ್ತಲ್ಲಿ? ಆಯ್ತಲ್ಲ, ಪ್ರವಾಹ ಬಂದು 8 ಜನ ಹೊಟ್ಟೋಗ್ಬಿಟ್ಟಿದ್ದಾರೆ. ಇದೆಲ್ಲ ಅಲ್ಲಲ್ಲಿ ದೇವ್ರು ತೋರಿಸ್ತಾ ಇರ್ತಾನೆ. ಯಾರ್ದು ದ್ವಾರಕಾನಾಥದ್ದು ಇಷ್ಟ ಕಷ್ಟ ಕೇಳಲ್ಲ, ಶಿವಕುಮಾರ್ದು ನಷ್ಟ ಲಾಭನೂ ಕೇಳೋಲ್ಲ ಏನೋ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ ಖಂಡಿತವಾಗಿ. ಆದರೆ ಯಾವುದೇ ವಸ್ತುನ ಸುಲಭವಾಗಿ ಮಾಡಬಾರ್ದು, ಸಿಗಬೇಕು ಅಂತ. ಕಷ್ಟಪಟ್ಟು ಸಂಪಾದನೆ ಮಾಡಿದಾಗಲೇ ಅದಕ್ಕೊಂದು ಬೆಲೆ ಇರುತ್ತೆ. ಅದಕ್ಕೆ ಕಷ್ಟಪಡಲಿ, ಅವನಿಗೆ ಯೋಗ ಇದೆ. ಆದರೆ ಯೋಗ್ಯತೆಯನ್ನು ಬೆಳೆಸ್ಕೋಬೇಕು. ನಾನೇನು ನಿರ್ದಾಕ್ಷಿಣ್ಯ, ನನಗೇನು ಅವ್ನು ಚೀಫ್ ಮಿನಿಸ್ಟರ್ ನಾನು ಸೈಟ್ ಕೊಡಬೇಕಲ್ಲ, ನನಗೇನು ಬೇಕಿಲ್ಲ, ನನಗೇನು ಕೆಲಸ ಸಿಕ್ಕಲ್ಲ, ರಿಟೈರ್ ಆಗಿಬಿಟ್ಟಿದೆ. ಅಲ್ಲ, ವೆರಿ ಕ್ಲಿಯರ್. ನೀವು ಹೇಳೋ ಪ್ರಕಾರ ಹೆಂಗೆ ಅಂತಂದರೆ, ಒಂದು, ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ, ನಂಬರ್ 1. ಎರಡನೇದಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ನಿಜ, ಆದರೆ ಸುಲಭದಲ್ಲಿ ಬಂದದ್ದಲ್ಲ. ಅವರು ಕಷ್ಟಪಟ್ಟೆ ಅದನ್ನು ಪಡ್ಕೋತಾರೆ, ಆ ಟೈಮ್ ಬರುತ್ತೆ. ಓಕೆ.